ಬಿಜೆಪಿಯಿಂದ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಿದೆ ಅಂತ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿಗೆ ಇದು ಈಗ ತಲೆನೋವು ತಂದಿದೆ. ಬಿಜೆಪಿಯಿಂದ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಿದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಕೆ ಹರಿಪ್ರಸಾದ್ ಎರಡನೇ ಬಾರಿಗೆ ಒಂದು ಗಂಭೀರವಾದಂತ ಆರೋಪವನ್ನ ಬಿಕೆ ಹರಿಪ್ರಸಾದ್ ಮಾಡಿದ್ದಾರೆ. ಮತ್ತೆ ಗೋಧ್ರಾ ರೀತಿ ಹತ್ಯಾಕಾಂಡ ಆಗಬಹುದು ಅಂತ ಬಿಕೆಎಚ್ ಹೇಳಿದ್ರು. ಗೋಧ್ರಾ ಮಾದರಿ ಹತ್ಯಾಕಾಂಡದ ಎಚ್ಚರಿಕೆಯನ್ನ ನೀಡಿದ್ರು. ಇದೀಗ ದಾಖಲೆ ಸಮೇತ ಮತ್ತೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆರೋಪದಿಂದ ಈಗ ಬಿಜೆಪಿ ಮುಜುಗರಕ್ಕೆ ಒಳಗಾಗಿದೆ. ಆರೋಪದಿಂದ ಈಗ ಬಿಜೆಪಿಗೆ ಒಂದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಈಗ ಮುಜುಗರ ಆಗ್ತಾ ಇದೆ. ದಾಖಲೆ ಸಮೇತ ಆರೋಪ, ತನಿಖೆಯ ಅನಿವಾರ್ಯತೆ, ಸರ್ಕಾರಕ್ಕೆ ಎಚ್ಚರಿಕೆ ವಹಿಸಬೇಕಾದಂತ ಅನಿವಾರ್ಯತೆ ಇದೆ. ಒಂದಷ್ಟು ಈ ಸೋಷಿಯಲ್ ಮೀಡಿಯಾ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ನಡೆದಂಥ ಮಾತಿನ ಬಗ್ಗೆ ಸ್ಕ್ರೀನ್ಶಾಟ್ ಅನ್ನು ಕೂಡ ಕರ್ನಾಟಕದಲ್ಲಿ ಕೋಮು ಗಲಭೆ ಎಬ್ಬಿಸೋದಕ್ಕೆ ಬಿಜೆಪಿ ನಮಗೆ ಬೆಂಬಲ ಕೊಟ್ಟಿದೆ. ಆದ್ರಿಂದ ಎಲ್ಲ ಕಾರ್ಯಕರ್ತರು ರೆಡಿಯಾಗಿ ಪ್ರಿಪೇರ್ ಆಗಿ ಇಲ್ಲಿ ಏನು ಮಾಡಬೇಕು ಎಂಬುದು ನಾವು ಈ ಗ್ರೂಪ್ನಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇರ್ತೇವೆ ಅಂತ. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಲ್ಲಿ ಒಂದು ಮೆಸೇಜ್, ಒಂದು ಗ್ರೂಪಲ್ಲಿ ಇರುವಂಥ ಮೆಸೇಜನ್ನು ಸ್ಕ್ರೀನ್ಶಾಟನ್ನು ಹಾಕಿದ್ದಾರೆ ಬಿಕೆ ಹರಿಪ್ರಸಾದ್. ಅದನ್ನು ಟ್ವೀಟ್ ಮಾಡಿದ್ದಾರೆ. ಅಂದರೆ ರಾಜ್ಯದಲ್ಲಿ ಕೋಮು ಗಲಭೆ ಎಬ್ಬಿಸೋದಕ್ಕೆ ಬಿಜೆಪಿ ನಮಗೆ ಬೆಂಬಲ ಕೊಟ್ಟಿದೆ ಅಂತ ಪುನೀತ್ ಕೆರೆಹಳ್ಳಿ ಅನ್ನುವ ವ್ಯಕ್ತಿಯನ್ನೇ ಹಾಕಿರುವಂಥ ಒಂದು ಪೋಸ್ಟ್ ರೀತಿಯಾಗಿ ಹೇಳಿದ್ದಾರೆ. ಪುನೀತ್ ಕೆರೆಹಳ್ಳಿ ಎಂಬ ಮತಾಂಧನಿಗೆ ಫತ್ವಾವನ್ನು ನೀಡಲಾಗಿದೆ. ಸೊ ಬಿಜೆಪಿಯಿಂದ ಕೋಮು ಗಲಭೆ ನಡೆಸುವಂಥ ಫತ್ವಾ ಬಂದಿದೆ. ರಾಜ್ಯ ಬಿಜೆಪಿ ವಿರುದ್ಧ ಬಿಕೆ ಹರಿಪ್ರಸಾದ್ ಸ್ಫೋಟಕ ಟ್ವೀಟ್. ರಾಷ್ಟ್ರ ರಕ್ಷಣಾ ಪಡೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಆತ ಹೇಳಿದ್ದಾನೆ ಅಂತ ಪುನೀತ್ ಕೆರೆಹಳ್ಳಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾನೆ ಅನ್ನೋ ಮಾತನ್ನ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಗಲಭೆಯಿಂದ ಮೋದಿಯನ್ನ ಪ್ರಧಾನಿ ಮಾಡುವಂತ ಪ್ಲಾನ್, ಪ್ರಧಾನಿ ಮಾಡಲು ಭಯೋತ್ಪಾದಕರ ತಂಡ ಕೆಲಸ ಮಾಡ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಸೊ ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ತಯಾರಿರಿ ಅನ್ನೋ ರೀತಿಯಾದಂತ ಮೆಸೇಜ್ ಇದೆ ಅಂತ ಪುನೀತ್ ಕೆರೆಹಳ್ಳಿ ಎಂಬ ಮತಾಂಧನಿಂದ ಫತ್ವಾ ಬಂದಿದೆ ಅಂತ ಬಿಕೆ ಹರಿಪ್ರಸಾದ್ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯಿಂದ ಕೋಮು ಗಲಭೆ ನಡೆಸೋದಕ್ಕೆ ಫತ್ವಾ ಬಂದಿದೆ ಅಂತ ಬಿಜೆಪಿಯ ವಿರುದ್ಧ ಬಿಕೆ ಹರಿಪ್ರಸಾದ್ ಸ್ಫೋಟಕ ಟ್ವೀಟ್ ಅನ್ನ ಮಾಡಿದ್ದಾರೆ. ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ವಾಟ್ಸ್ಆಪ್ನಲ್ಲಿ ಈತ ಹೇಳಿದ್ದಾನೆ ಅನ್ನೋ ಸ್ಕ್ರೀನ್ಶಾಟ್. ಗಲಭೆಯಿಂದ ಮೋದಿಯನ್ನ ಪ್ರಧಾನಿ ಮಾಡುವಂತ ಪ್ಲಾನ್ ಇವ್ರದು ಅಂತ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಬಿಜೆಪಿ ಪಕ್ಷ ತನ್ನ ಸಹೋದರ ಸಂಘಟನೆಗಳನ್ನ ಅಣಿಗೊಳಿಸುತ್ತಿರುವುದು ಬಹಿರಂಗವಾಗುತ್ತಿದೆ. ರೌಡಿ ಶೀಟರ್ ಆಗಿರುವ ಪುನೀತ್ ಕೆರೆಹಳ್ಳಿ ಎಂಬ ಮತಾಂಧನಿಗೆ ಬಿಜೆಪಿಯಿಂದ ಕೋಮು ಗಲಭೆ ನಡೆಸುವ ಫತ್ವಾ ಬಂದಿದೆ ಎಂದು ಸ್ವತಃ ತಾನೇ ಸೃಷ್ಟಿಸಿರುವ ರಾಷ್ಟ್ರ ರಕ್ಷಣಾ ಪಡೆ ಎಂಬ ವಾಟ್ಸಪ್ ಗ್ರೂಪಿನಲ್ಲಿ ಹೇಳಿಕೊಂಡಿದ್ದಾನೆ. ಕೋಮು ಗಲಭೆ ನಡೆಸಿ 2024ಕ್ಕೆ ವಿಶ್ವಗುರುವನ್ನ ಮತ್ತೆ ಪ್ರಧಾನಿಯಾಗಿಸಬೇಕೆಂದು ಈ ಭಯೋತ್ಪಾದಕರ ತಂಡ ಕೆಲಸ ಮಾಡಲಿದೆಯಂತೆ. ರಾಜ್ಯದಲ್ಲಿ ಎಲ್ಲಿ ಯಾವಾಗ ಹೇಗಾದರೂ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಲು ಸಂಚು ನಡೆಸುತ್ತಿರುವುದು ಸ್ಪಷ್ಟವಾಗುತ್ತಿದೆ. ಇಂತಹ ಸಮಾಜಘಾತುಕರಿಗೆ ಇಡೀ ಬಿಜೆಪಿಯೇ ಬೆಂಬಲಕ್ಕೆ ನಿಂತಿರುವುದು ಜಗಜ್ಜಾಹೀರು. ಕೂಡಲೇ ಸರ್ಕಾರ ಇಂತಹ ಭಯೋತ್ಪಾದಕ ಶಕ್ತಿಗಳನ್ನ ಮಟ್ಟ ಹಾಕಬೇಕು. ರಾಜ್ಯದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತಿರುವವರ ಮೇಲೆ ರಾಷ್ಟ್ರದ್ರೋಹದ ಅಡಿಯಲ್ಲಿ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸುತ್ತೇನೆ. ಇದು ಬಿಕೆ ಹರಿಪ್ರಸಾದ್ ಅವರ ಟ್ವೀಟ್ನ ಸಾರಾಂಶ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಬಿಜೆಪಿ ಪಕ್ಷ ತನ್ನ ಸಹೋದರ ಸಂಘಟನೆಗಳಿಗೆ ಅಣಿಗೊಳಿಸ್ತಾ ಇರೋದು ಬಹಿರಂಗವಾಗಿದೆ. ರೌಡಿ ಶೀಟರ್ ಆಗಿರುವಂತಹ ಪುನೀತ್ ಕೆರೆಹಳ್ಳಿ ಎಂಬ ಮತಾಂಧನಿಗೆ ಬಿಜೆಪಿಯಿಂದ ಕೋಮು ಗಲಭೆ ನಡೆಸುವಂತ ಫತ್ವಾ ಬಂದಿದೆ. ಸ್ವತಃ ತಾನೇ ಸೃಷ್ಟಿಸಿರುವಂತಹ ರಾಷ್ಟ್ರ ರಕ್ಷಣಾ ಪಡೆಯ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈತ ಹೇಳ್ಕೊಂಡಿದ್ದಾನೆ ಅಂತ ಬಿಕೆ ಹರಿಪ್ರಸಾದ್ ಟ್ವೀಟ್ ಮಾಡಿದ್ದಾರೆ. ಸೊ ಕೋಮು ಗಲಭೆ ನಡೆಸಿ 2024ಕ್ಕೆ ವಿಶ್ವಗುರುವನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದು ಈ ಭಯೋತ್ಪಾದಕರ ತಂಡದ ಕೆಲಸ ಮಾಡಲಿದೆಯಂತೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಎಲ್ಲಿ ಯಾವಾಗ ಹೇಗಾದರೂ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸೋದಕ್ಕೆ ಸಂಚು ನಡೆಸ್ತಾ ಇರೋದು ಸ್ಪಷ್ಟವಾಗಿದೆ. ಇಂಥ ಸಮಾಜಘಾತುಕರಿಗೆ ಇಡೀ ಬಿಜೆಪಿಯೇ ಬೆಂಬಲಕ್ಕೆ ನಿಂತಿರೋದು ಜಗಜ್ಜಾಹೀರು ಅಂತ ಹೇಳಿದ್ದಾರೆ. ಕೂಡಲೇ ಸರ್ಕಾರ ಇಂಥ ಶಕ್ತಿಗಳ ವಿರುದ್ಧ, ದುಷ್ಟಶಕ್ತಿಗಳ ವಿರುದ್ಧ ಎದ್ದೇಳಬೇಕು ಅಥವಾ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಕೋಮು ಗಲಭೆ ಎಬ್ಬಿಸೋದಕ್ಕೆ ಬಿಜೆಪಿ ಬೆಂಬಲ ಕೊಟ್ಟಿದೆ. ಎಲ್ಲಾ ಕಾರ್ಯಕರ್ತರು ರೆಡಿ ಆಗಿರಿ, ಪ್ರಿಪೇರ್ ಆಗಿರಿ.
ಏನು ಎಲ್ಲಿ ಹೇಗೆ ಮಾಡಬೇಕು ಎಂಬುದು ಮಾಹಿತಿ ಕೊಡ್ತೇವೆ ಅನ್ನೋದ್ರ ಬಗ್ಗೆ ಈ ಕನ್ವರ್ಸೇಷನ್ ನಡೆದಿದೆ ಅಂತ ಈ ಗ್ರೂಪ್ನಲ್ಲಿ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಎಲ್ಲೆಲ್ಲಿ ಗಲಾಟೆ ಮಾಡಬೇಕು, ಏನು ಹೇಗೆ ಕೆರಳಿಸಬೇಕು. ಜೈ ರಾಷ್ಟ್ರ ರಕ್ಷಣಾ ಪಡೆ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಸಂದೇಶ ಇರೋದನ್ನ ಹರಿಪ್ರಸಾದ್ ಕೋಟ್ ಮಾಡಿದ್ದಾರೆ. ಅದನ್ನ ಒಂದು ಸ್ಕ್ರೀನ್ಶಾಟ್ ಅನ್ನು ಹಾಕಿದ್ದಾರೆ. ಬಿಜೆಪಿಯೇ ಕೋಮು ಗಲಭೆಯನ್ನು ಎಬ್ಬಿಸೋದಕ್ಕೆ ಬೆಂಬಲ ಕೊಟ್ಟಿದೆ ಅಂತ. ಆ ಮೂಲಕ ಧರ್ಮಗಳ ನಡುವೆ ಒಂದಷ್ಟು ಕಂದಕವನ್ನು ನಿರ್ಮಾಣ ಮಾಡಿ ಅದಾದ್ಮೇಲೆ ಹಿಂದೂಗಳ ಪರವಾಗಿ ನಾವಿದ್ದೀವಿ ಅನ್ನೋ ರೀತಿಯಾದಂಥ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡೋದು ಇವರ ಲೆಕ್ಕಾಚಾರ ಅನ್ನೋದು. ಈ ಬಗ್ಗೆ ಪ್ರಮೋದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಈಗ ನಾವು ಗಮನಿಸ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳನ್ನ BK ಹರಿಪ್ರಸಾದ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗೋಧ್ರಾ ರೀತಿಯಾಗಿ ಮತ್ತೆ ಹತ್ಯಾಕಾಂಡ ರಿಪೀಟ್ ಆಗ್ಬೋದು ಅನ್ನೋದು. ಈಗ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಅವರು ಹಾಕಿ ಅಲ್ಲಿ ಟ್ವೀಟ್ ಅನ್ನ ಮಾಡಿರೋದು, ಫತ್ವಾ ಬಂದಿದೆ ಅನ್ನೋದು. ಏನೇನು ಆಗ್ತಾ ಇದೆ, ಏನೇನು ಆರೋಪಗಳು ಬರ್ತಾ ಇದೆ BK ಕಡೆಯಿಂದ ಅಂತ? ಅವಿನಾಶ್, ಮೊದಲನೇದಾಗಿ ಈಗಾಗಲೇ ಹರಿಪ್ರಸಾದ್ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬಿಜೆಪಿ ವಿರೋಧಿ ನಿಲುವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನೇರವಾಗಿ ಮಾತನಾಡುವಂಥ ವ್ಯಕ್ತಿ. ಈಗ ಅವರು ನಿನ್ನೆ ಮಾಡಿರುವಂಥ ಒಂದು ಟ್ವೀಟನ್ನು ಗಮನಿಸಿದ್ರೆ ಬಹುಶಃ ಇದು ರಾಜಕೀಯವಾಗಿ ಹೊಸ ತಿರುವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹೊಸದೊಂದು ವಾಗ್ಯುದ್ಧಕ್ಕೆ ಕಾರಣವಾದರೂ ಕೂಡ ಆಶ್ಚರ್ಯ ಪಡುವಂಗಿಲ್ಲ. ಯಾಕಂದರೆ ಈ ಬಾರಿ ಹರಿಪ್ರಸಾದ್ ಮಾಡಿರುವಂಥದ್ದು ಬಿಜೆಪಿ ಒಂದು ರೀತಿ ಭಯೋತ್ಪಾದಕ ಸಂಘಟನೆಗಳನ್ನು ಪೋಷಿಸ್ತಾ ಇದೆ ಅನ್ನುವಂಥ ನೇರವಾದಂಥ ಟ್ವೀಟನ್ನು ಮಾಡಿದ್ದಾರೆ. ಅದರಲ್ಲೂ ಒಂದು ವಾಟ್ಸಪ್ ಗ್ರೂಪ್ನ ಸ್ಕ್ರೀನ್ಶಾಟನ್ನು ಹಾಕೋ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಅಂದರೆ ನನ್ನ ಬಳಿ ಮಾಹಿತಿ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಈಗ ಹರಿಪ್ರಸಾದ್ ಕೊಡ್ತಾ ಇದ್ದಾರೆ. ಮೊದಲು ಆರಂಭ ಮಾಡಿದಾಗ ಅಂದರೆ ಗೋಧ್ರಾ ಮಾದರಿ ಹತ್ಯಾಕಾಂಡಗಳು ಆಗತ್ತೆ ಅನ್ನುವಂಥ ಮಾತುಗಳನ್ನು ಅವ್ರ ಹಿಂದೆ ಏನು ಹೇಳಿದ್ರು, ಈ ಮಾತುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಿತ್ತು. ಅವರ ಮಾತುಗಳನ್ನು ಬಿಜೆಪಿ ಪ್ರಶ್ನೆ ಮಾಡಿತ್ತು. ಹಾಗಾದ್ರೆ ನಿಮ್ಮ ಬಳಿ ಮಾಹಿತಿ ಇದ್ದರೆ ಆ ಮಾಹಿತಿಯನ್ನು ಕೊಡಿ, ನಿಮ್ಮ ಬಳಿ ದಾಖಲೆ ಇದ್ದರೆ ದಾಖಲೆಗಳನ್ನು ಕೊಡಿ ಅಂತ. ಈಗ ಹರಿಪ್ರಸಾದ್ ಅವರು ಈ ಸ್ಕ್ರೀನ್ಶಾಟನ್ನು ಮುಂದಿಡ್ತಿದ್ದಾರೆ. ಆದರೆ ಈ ಸ್ಕ್ರೀನ್ಶಾಟ್ನ ಸತ್ಯಾಸತ್ಯತೆ ಯಾವ ಗ್ರೂಪ್ ಇದೆ, ಈಗ ಜೈ ರಾಷ್ಟ್ರ ರಕ್ಷಣಾ ಪಡೆ ಅನ್ನುವಂಥ ಗ್ರೂಪ್ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಅದನ್ನು ಯಾರು ಹಾಕಿದ್ದು ಇದೆಲ್ಲವೂ ಕೂಡ ಮುಂದಿನ ಹಂತಕ್ಕೆ ಗೊತ್ತಾಗಬೇಕಾಗತ್ತೆ ಅಥವಾ ಹರಿಪ್ರಸಾದ್ ಅವರೇ ಸ್ಪಷ್ಟಪಡಿಸಬೇಕಾಗತ್ತೆ. ಒಂದಂತೂ ಸತ್ಯ, ಈ ಒಂದು ಸ್ಕ್ರೀನ್ಶಾಟನ್ನು ಮುಂದಿಡೋ ಮೂಲಕ ಎಲ್ಲೋ ಒಂದು ಕಡೆ ಗಲಭೆ ಎಬ್ಬಿಸುವಂಥ ಕೃತ್ಯ ಆಗ್ತಾ ಇರುವಂಥ ಆರೋಪವನ್ನು ಮತ್ತೆ ಮಾಡ್ತಿದ್ದಾರೆ. ಜೊತೆಗೆ ಒಂದು ಪದವನ್ನು ಏನು ಬಳಸಿದ್ದಾರೆ, ಭಯೋತ್ಪಾದಕ ಕೃತ್ಯಗಳನ್ನು ಅಥವಾ ಸಮಾಜಘಾತುಕ ಶಕ್ತಿಗಳನ್ನು ಬಿಜೆಪಿ ಪೋಷಿಸ್ತಾ ಇದೆ ಅಂತ. ಅದು ಸಹಜವಾಗಿ ಬಿಜೆಪಿಗೆ ಖಂಡಿತವಾಗ್ಲೂ ಸಿಟ್ಟರಿಸುವಂಥ ಆ ಪದಗಳಾಗಿರುತ್ತೆ. ಸಹಜವಾಗಿ ರಾಜಕೀಯ ಮೇಲಾಟಗಳನ್ನು ಅಥವಾ ರಾಜಕೀಯ ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಆದರೆ ಹರಿಪ್ರಸಾದ್ ಹೇಳ್ತಾ ಇರುವಂಥದ್ದು ಏನು ಅಂದರೆ, ಈಗಾಗಲೇ ಯಾವುದೇ ವಿಚಾರ ಇರ್ಬೋದು, ಹಿಂದುತ್ವದ ವಿಚಾರ ಇರ್ಬೋದು ಅಥವಾ BJPಯ ವಿಚಾರ ಇರ್ಬೋದು, ನೇರವಾಗಿ ನಾನು ಮೊದಲಿಂದಲೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಈಗಲೂ ಕೂಡ ಅದೇ ಮಾದರಿಯ ದಾಟಿಗಳನ್ನು ನಾನು ಮಾತಾಡ್ತೀನಿ. ಸಮಾಜದ ರಾಜಕೀಯ ಬೇರೆ, ಸಮಾಜದ ಧಾರ್ಮಿಕ ವಿಚಾರ ಬೇರೆ, ಎರಡನ್ನೂ ಮಿಕ್ಸ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಹರಿಪ್ರಸಾದ್ ಹೇಳ್ತಾ ಇರುವಂಥ ಮಾತು. ಹೀಗಾಗಿ ಈ ಒಂದು ಡೆವಲಪ್ಮೆಂಟ್ಗಳಿಂದ ಖಂಡಿತವಾಗ್ಲೂ ಕಾಂಗ್ರೆಸ್ ಮತ್ತು BJP, ಅದರಲ್ಲೂ ಆ ಟ್ವೀಟ್ ಏನಿದೆ ಹರಿಪ್ರಸಾದ್ ಅವರ ಟ್ವೀಟ್, ಖಂಡಿತವಾಗ್ಲೂ ಅದು ರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವಂಥ ಹಿನ್ನೆಲೆ, ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವಂಥ ಸಂದರ್ಭದಲ್ಲೇ ಆಗ್ತಾ ಇರುವಂಥದ್ದು ಸಹಜವಾಗಿಯೇ ಸಾಕಷ್ಟು ದೊಡ್ಡ ರಾಜಕೀಯ ತಿರುವಿಗೆ ಕಾರಣವಾದರೂ ಅಚ್ಚರಿ ಏನಿಲ್ಲ. ಅವಿನಾಶ್, ಧನ್ಯವಾದ ಪ್ರಮೋದ್.